ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ರೆ ಐ ಹೋಪ್ ಎವ್ರಿವನ್ ಈಸ್ ಡೂಯಿಂಗ್ ಗ್ರೇಟ್. ಹಾಗೂ ಲವ್ ರೆಮಿಡಿ ಇನ್ನು ಯಾರು ನೋಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಹೋಗಿ ನೋಡಿ. ಈ ವಿಡಿಯೋ ಎಂಡಲ್ಲಿ ಹಾಕ್ತೀನಿ ಆ್ಯಂಡ್ ಮಾಡ್ಕೊಳ್ಳಿ, ಯುಟಿಲೈಸ್ ಮಾಡ್ಕೊಳ್ಳಿ. ಎನಿ ಟೈಮ್ ಅದನ್ನು ಮಾಡ್ಬೋದು, ಪೀರಿಯಡ್ಸಲ್ಲಿ ಕೂಡ ಮಾಡಬಹುದು. ಸೊ ಇವತ್ತಿನ ರೀಡಿಂಗಲ್ಲಿ ನಿಮ್ಮ ನಾಳೆ ಹೇಗಿದೆ ಅಂತ, ಇದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ನೀವು ಎನಿ ಟೈಮ್ ಈ ರೀಡಿಂಗ್ನ ನೋಡಬಹುದು. ಜಸ್ಟ್ ಕ್ವಿಕ್ ಆಗಿ ನಿಮ್ಮ ನಾಳೆ ಬಗ್ಗೆ ಸ್ವಲ್ಪ ಡೀಟೇಲಾಗಿ ನೋಡೋಣ. ಓಕೆ, ಯಾ ಲೆಟ್ಸ್ ಸಿ ನಿಮ್ಮ ನಾಳೆ ಹೇಗಿರುತ್ತೆ ಅಂತ, ಏನಾಗಬಹುದು ನಿಮ್ಮ ನಾಳೆಯಲ್ಲಿ ಅಂತ. ಸ್ಟಾರ್ ಒಂದು 3 ಕಾರ್ಡ್ಸ್ ತೆಗಿಬೇಕನ್ನಿಸ್ತಿದೆ ನನಗೆ. ಓಕೆ, ಸೊ ಇಲ್ಲಿ 3 ಡಿಫ್ರೆಂಟ್ ಮೆಸೇಜಸ್ ಬಂದಿದೆ. ಐ ವಿಲ್ ಕ್ಯಾಟಗರೈಸ್ ದಿಸ್. ಓಕೆನಾ, ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ. ನಿಮ್ಮಲ್ಲಿ ಆ್ಯಸ್ ಇಟ್ ಈಸ್ ಅ ವೆರಿ ಜನರಲ್ ಗೈಡೆನ್ಸ್, ನಾನಿಲ್ಲಿ ಈ ರೀತಿ ಹೇಳ್ತೀನಿ. 3 ಥರ ನಡಿಬೋದು ನಾಳೆ. ಯು ಕ್ಯಾನ್ ಕನ್ಸಿಡರ್ ಎನಿಥಿಂಗ್. ಓಕೆ, ಅಂದರೆ ನಿಮಗೆ ಇಲ್ಲಿ ನಾನು ಒಂದೊಂದೇ ಕಾರ್ಡನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ನಾಳೆ ಈ 3ರಲ್ಲಿ ಯಾವುದಾದ್ರೂ ಒಂದು ಆಗ್ಬೋದು. ಓಕೆ, ಸೊ ಅದಕ್ಕೆ ನಾನು 3 ಕಾರ್ಡನ್ನ ಪಿಕ್ ಮಾಡಿದ್ದೀನಿ. 3 ಥರ ಕ್ಯಾಟಗರಿನ ಮಾಡ್ಕೊಂಡಿದ್ದೀನಿ, ರೈಟ್? ಸೊ ಮೊದಲನೇದು ಸ್ಟಾರ್ ಕಾರ್ಡ್. ನಾಳೆ ನಿಮಗೆ ಏನಾದರೂ ಒಂದು, ಯಾರಾದರೂ ಒಂದು ಹೊಗಳಬಹುದು. ಓಕೆ, ಯಾರಾದರೂ ಹೊಗಳಬಹುದು, ಇಲ್ಲ ಏನೋ ಒಂದು ಚೇಂಜಸ್ನ ನೋಡ್ತೀರಾ, ಏನೋ ಪಾಸಿಟಿವ್ ಚೇಂಜನ್ನ ನೋಡ್ತೀರಾ. ಓಕೆ, ಸೊ ಎಲ್ಲೋ ಒಂದು ಕಡೆ ನಿಮಗೆ ಯಾರಾದರೂ ಒಂಥರ ಅಪ್ರಿಷಿಯೇಟ್ ಮಾಡ್ಬೋದು. ವಾವ್ ಚೆನ್ನಾಗಿದೆ, ವಾವ್ ನಿನ್ನ ಡ್ರೆಸ್ ತುಂಬ ಚೆನ್ನಾಗಿದೆ, ವಾವ್ ನಿನ್ನ ಕ್ಲಿಪ್ ಎಲ್ಲಿ ತೊಗೊಂಡೆ, ಈ ರೀತಿ ಸಿಂಪಲ್ ಆಗೂ ಇರಬಹುದು. ಅಥವಾ ನೀವೇನಾದರೂ ಆಫೀಸ್ಗೆ ಹೋಗ್ತಿದ್ದೀರಾ ಅಂತ ಹೇಳಿದ್ರೆ, ಅಥವಾ ಕೆಲಸ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ಅಲ್ಲಿ ನಿಮ್ಮ ಬಾಸ್ ಹೊಗಳ್ಬೋದು, ಇಲ್ಲ ನಿಮ್ಮ ಕೊಲೀಗ್ ಹೊಗಳ್ಬೋದು. ಅಥವಾ ಮನೇಲೇ ಮೊನ್ನೆ ಅದು ಏನೋ ಮಾಡಿದ್ಯಲ್ಲ ತುಂಬ ಚೆನ್ನಾಗಿತ್ತು, ಅಥವಾ ಇವತ್ತಿನ ಅಡುಗೆ ತುಂಬ ಚೆನ್ನಾಗಿದೆ, ಈ ರೀತಿ ಏನಾದರೂ ಒಂದು ಸಣ್ಣದಾಗಿ ಹೊಗಳ್ಬೋದು. ಇಟ್ ಕ್ಯಾನ್ ಬಿ ಎನಿಥಿಂಗ್. ಆರ್ ನಾಳೆ ಯಾರ್ದಾದ್ರೂ ರಿಸಲ್ಟ್ ಏನಾದರೂ ಅನೌನ್ಸ್ ಆಗಲಿದೆ ಅಂತ ಹೇಳಿದ್ರೆ, ದೆನ್ ಇಟ್ ಈಸ್ ಅ ಪರ್ಫೆಕ್ಟ್ ಡೇ. ಓಕೆ, ಸೊ ಇನ್ನು ಕ್ಯಾಟಗರಿ 2, ಅದರಲ್ಲಿ ಯಾರು ಬೀಳ್ತೀರೋ ನನಗೆ ಗೊತ್ತಿಲ್ಲ. ಸೊ ನಾಳೆ ನಿಮ್ಮದು ಡೇ ಎಂಡ್ ಆದಮೇಲೆ ನನಗೆ ಕಾಮೆಂಟ್ಸಲ್ಲಿ ಹೇಳಿ ನೀವು ಯಾವ ಕ್ಯಾಟಗರಿಗೆ, ಲೈಕ್ ನಿಮ್ದು ಯಾವ ಕ್ಯಾಟಗರಿಯಲ್ಲಿ ಬಂತು ನಿಮ್ಮ ನಾಳೆ ಅನ್ನೋದು. ಸೊ ಅಫ್ಕೋರ್ಸ್ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ಕ್ಯಾಟಗರಿ 2 ಬಂದುಬಿಟ್ಟು 5 ಆಫ್ ವ್ಯಾಂಡ್ಸ್. 5 ಆಫ್ ವ್ಯಾಂಡ್ಸ್ ಅಂದರೆ ನಾಳೆ ಸ್ವಲ್ಪ ನಿಮ್ಮ ದಿನದಲ್ಲಿ ಕಿರಿಕಿರಿ ಇರುತ್ತೆ, ಅಥವಾ ಜಗಳ ಆಗುತ್ತೆ, ಅಥವಾ ಮನಸ್ತಾಪ ಬರಬಹುದು. ಸೊ ಐ ಹೋಪ್ ಯಾರು ಈ ಕ್ಯಾಟಗರಿಗೆ ಮಾತ್ರ ಬೀಳೋದು ಬೇಡ ಅಂತ ನಾನು ವಿಶ್ ಮಾಡ್ತೀನಿ. ನೀವು ಅದನ್ನೇ ವಿಶ್ ಮಾಡ್ಕೊಳ್ಳಿ. ಸೊ ನಾಳೆ ಎಲ್ಲೋ ಒಂದು ಕಡೆ ಮನಸ್ತಾಪ ಆಗ್ಬೋದು, ಅಥವಾ ಈಗ ರೀಸೆಂಟಾಗಿ ಪ್ಯಾಚಪ್ ಆದವರು ನಾಳೆ ಸ್ವಲ್ಪ ಬ್ರೇಕಪ್ ಆಗೋವಂಥ ಚಾನ್ಸಸ್ ಕೂಡ ಇದೆ. ಜಗಳ ಬೀಳುವಂಥ ಚಾನ್ಸ್ ಕೂಡ ಇದೆ. ಮನೆಯಲ್ಲಿ ಸ್ವಲ್ಪ ಮನಸ್ತಾಪಗಳಾಗೋದಿದೆ. ಸಣ್ಣ ಪುಟ್ಟ ಅವರೇನೋ ಅಂದಿದ್ದಕ್ಕೆ ನೀವೇನೋ ಅಂದ್ಕೊಳ್ಳೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ನಾಳೆ ಕಾಣಿಸ್ತಾ ಇದೆ ನಿಮಗೆ. ಆ್ಯಂಡ್ ದೆನ್ ದ ಥರ್ಡ್ ಕ್ಯಾಟಗರಿ, ನಾಳೆ ಒಂದು ಸಣ್ಣ ಸೆಲೆಬ್ರೇಷನ್. ನಾಳೆ ಯಾರ್ದಾದ್ರೂ ಬರ್ಡೇ ಕೂಡ ಇರಬಹುದು, ಯಾರಾದರೂ ಅದನ್ನು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಕೂಡ ಮಾಡ್ಬೋದು. ಅಥವಾ ನೀವು ಯಾರಾದರೂ ನನಗೆ ವಿಶ್ ಮಾಡಲಿ ಅಂತ ನೀವು ವೆಯ್ಟ್ ಮಾಡ್ತಾಯಿದ್ರೆ, ದೆನ್ ನಾಳೆ ನಿಮಗೆ ವಿಶ್ ಕೂಡ ಬರೋ ಚಾನ್ಸಸ್ ಕೂಡ ಇದೆ. ಅಥವಾ ಯಾರಾದರೂ ನಿಮಗೆ ಫಂಕ್ಷನ್ಗೆ ಇನ್ವೈಟ್ ಮಾಡ್ಬೋದು, ಅಥವಾ ನೀವೇ ಯಾವುದಾದ್ರೂ ಫಂಕ್ಷನ್ಗೆ ಹೋಗ್ಬೋದು. ಆರ್ ಯಾವುದಾದ್ರೂ ನಿಮಗೆ ಗೊತ್ತಿಲ್ಲದೆ ಸಡನ್ನಾಗಿ ಎಲ್ಲಾದರೂ ದೇವಸ್ಥಾನದಲ್ಲಿ ಕಾರ್ಯ ಇರಬಹುದು, ಇಲ್ಲ ಏನೋ ಒಂಥರ ಫಂಕ್ಷನ್ಗೆ ಹೋಗೋವಂತಹ ಚಾನ್ಸ್ ಕೂಡ ಥರ್ಡ್ ಕ್ಯಾಟಗರಿಯಲ್ಲಿ ಇದೆ. ಆರ್ ನಿಮಗೆ ಸೆಲೆಬ್ರೇಷನ್ ಆಗುವಂಥ ಟೈಮು ಇರ್ಬೋದು. ನಾನು ಹೇಳ್ದಂಗೆ ಸ್ಟಾರ್ ಕಾರ್ಡಲ್ಲಿ ಹೇಗೆ ಮಾರ್ಕ್ಸ್ ಯಾರ್ದಾದ್ರೂ ಬರೋದಿದ್ರೆ, ರಿಸಲ್ಟ್ ಬರೋದಿದ್ರೆ, ದೆನ್ ಕ್ಯಾಟಗರಿ 3ನೂ ಅದನ್ನೇ ಕನ್ಸಿಡರ್ ಮಾಡಿ. ಯಾರ್ದಾದ್ರೂ ಏನಾದರೂ ರಿಸಲ್ಟಿಗೆ ವೆಯ್ಟ್ ಮಾಡ್ತಾಯಿದ್ರೆ, ಅಥವಾ ಯಾರಿಗಾದ್ರೂ ಪ್ರಮೋಷನ್ ಹೈಕ್, ಆರ್ ನಿಮ್ಗೆ ಯಾರಾದರೂ ದುಡ್ಡು ಕೊಡೋರಿದ್ದರೆ, ದೆನ್ ಇಟ್ ಈಸ್ ಅ ಸೆಲೆಬ್ರೇಷನ್ ಟೈಮ್ ಫಾರ್ ಯು. ಓಕೆನಾ? ಸೊ ರೀಕನ್ಸಿಲೇಷನ್ ಆಗೋ ಚಾನ್ಸ್ ಕೂಡ ಇದೆ. ಸೊ ರೀಕನ್ಸಿಲೇಷನ್ ಆಗಿ ನೀವು ಅದನ್ನು ಸೆಲೆಬ್ರೇಟ್ ಮಾಡೋವಂತಹ ಟೈಮ್ ಕೂಡ ಬರ್ಬೋದು. ಅಥವಾ ಯಾರಾದರೂ ಮದುವೆ ಆಗಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ರೆ, ನಾಳೆ ಯಾರಾದರೂ ಹುಡುಗ ನೋಡೋಕ್ಕೆ ಬರ್ತಾ ಇರ್ಬೋದು, ಅಥವಾ ಮದುವೆಗೆ ಡೇಟ್ಸ್ ಕೂಡ ಫಿಕ್ಸ್ ಆಗ್ತಾ ಇರ್ಬೋದು. ಸೊ ನಾಳೆ ಯಾರು ಯಾವ ಕ್ಯಾಟಗರಿಗೆ ಬೀಳ್ತೀರಾ, ಐ ವಿಶ್ ನೀವು ಫಸ್ಟ್ ಆ್ಯಂಡ್ ಥರ್ಡ್ ಕ್ಯಾಟಗರಿಯಲ್ಲಿ ಯಾವುದಾದ್ರೂ ಒಂದು ಕ್ಯಾಟಗರಿಗೆ ಅಥವಾ ಬೀಳಲಿ ಅಂತ ನಾನು ವಿಶ್ ಮಾಡ್ತೀನಿ. ನೀವು ಅದನ್ನೇ ವಿಶ್ ಮಾಡ್ಕೊಳ್ಳಿ. ಯೂನಿವರ್ಸಿಗೆ ಅಡ್ವಾನ್ಸ್ಡಾಗಿ ಹೇಳಿಬಿಡಿ ಕಾಮೆಂಟ್ಸ್ ಸೆಕ್ಷನಲ್ಲಿ ಏನಂತ. ಯೂನಿವರ್ಸ್, ಪ್ಲೀಸ್ ಬ್ಲೆಸ್ ಮೀ ವಿತ್ ಅ ಬ್ಯೂಟಿಫುಲ್ ಡೇ. ಯೂನಿವರ್ಸ್, ನನ್ನ ನಾಳೆ ತುಂಬ ಬ್ಯೂಟಿಫುಲ್ಲಾಗಿ ಇರಲಿ ಅಂತ ಆಶೀರ್ವಾದ ಮಾಡಿ. ಓಕೆ, ಕನ್ನಡ ಇಂಗ್ಲೀಷ್ ಎರಡರಲ್ಲೂ ಹೇಳಿದ್ದೀನಿ. ಓಕೆನಾ ಅಂತ ಯೂನಿವರ್ಸಲ್ಲಿ ಪ್ರೇ ಮಾಡ್ಕೊಳ್ಳಿ. ಅಥವಾ ಜಸ್ಟ್ ಇವಾಗ ಏನೋ ಹೇಳಕ್ಕೆ ಹೋಗ್ಬಿಡಿ. ಜಸ್ಟ್ ಟ್ರೈ ಟು ಮ್ಯಾನಿಫೆಸ್ಟ್ ಅ ಬ್ಯೂಟಿಫುಲ್ ಡೇ. ನಾಳೆಗೆ ಒಂದು ಬ್ಯೂಟಿಫುಲ್ ಡೇನ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ. ಆಮೇಲೆ ನನಗೆ ಬಂದು ಹೇಳಿ ನೀವು ಯಾವ ಕ್ಯಾಟಗರಿಗೆ ಹೋಗಿದ್ರಿ ಅಂತ.
ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹಾಗೆ ಪ್ರೀವಿಯಸ್ ವೀಡಿಯೋಗಳನ್ನು ನಾನು ನೋಡಿಲ್ಲ ಅಂದರೆ ಬಿಕಾಸ್ ಸೋ ಮೆನಿ ಇನ್ಫಾರ್ಮೇಟಿವ್ ಹಾಕಿದ್ದೀನಿ ಅದರಲ್ಲಿ. ಯುಟಿಲೈಸ್ ಮಾಡ್ಕೊಳ್ಳಿ. ದಿನ ಕಳೆದ ಮೇಲೆ ನೀವು ಆ ವಿಡಿಯೋ ನೋಡಿದ್ರೆ ಏನೂ ಉಪಯೋಗ ಇಲ್ಲ, ಅದಕ್ಕೋಸ್ಕರ. ಓಕೆ, ಥ್ಯಾಂಕ್ ಯು ಸೋ ಮಚ್ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.